ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈನಾ, ಏನಿದು? ಮೇಡಮ್ಮು, ಮಮ್ಮಕ್ಕ ಇದನ್ನ ಬೇಕು ಅಂತ ಮಾಡಿದ್ದಲ್ಲ. ಏನೋ ಹುಡುಗಾಟಕ್ಕೆ ಈ ತರ ಮಾಡೋರೆ. ಅಷ್ಟಕ್ಕೆ ಅವ್ರು ಎಷ್ಟೆಲ್ಲ ಮಾತಾಡಿದಾರೆ ಗೊತ್ತಾ ಮೇಡಮ್ಮು? ಮೇಡಮ್, ಬೇಕಿದ್ರೆ ಅವ್ರಿಗೆ ಬೇರೆ ಹೊಸ ಬಟ್ಟೆ ಕೊಡಿಸ್ತೀವಿ. ಇಲ್ಲ ಅಂತಂದ್ರೆ ಆ ಬಟ್ಟೆಗೆ ಎಷ್ಟು ಅಂತ ಕೇಳಿ ಮೇಡಮ್, ದುಡ್ಡು ಕೊಟ್ಬಿಡ್ತೀವಿ. ಹೇಯ್, ನಿನ್ ಹತ್ರ ಬಟ್ಟೆ ಇಸ್ಕೊಳಕೋ ಅಥವಾ ದುಡ್ಡು ಇಸ್ಕೊಳಕೋ ನಾನೇ ನಿಂತರ ಗತಿ ಇಲ್ದವಳು ಅನ್ಕೊಂಡಿದ್ಯಾ? ಸಾರಿ ರೀ ಮೇಡಮ್ ಅವರ, ಇನ್ನೊಂದ್ಸತಿ ಹಿಂಗ ಆಗಂಗಿಲ್ರಿ. ಇದೊಂದ್ಸತಿ ಕ್ಷಮಿಸ್ಬಿಡ್ರಿ. ನರ್ತನ, ಆಫ್ಟರ್ ಆಲ್ ಒಂದ್ ಬಟ್ಟೆಗೆ ಇಷ್ಟೆಲ್ಲ ಗಲಾಟೆ ಮಾಡೋ ನೆಸೆಸಿಟಿ ಇತ್ತಾ? ಪಾಪ ಏನೋ ಆಸೆಯಿಂದ ಹಾಕೊಂಡ್ಬಿಟ್ಟಿದ್ದಾಳೆ. ಹೋ, ಅದೇಗ್ ಮೇಡಮ್? ಅವ್ರುಗಳು ಏನೇ ತಪ್ಪು ಮಾಡಿದ್ರು ಪಾಪ ಅಂತೀರಾ? ಆದ್ರೆ ನಾನೇನಾದ್ರೂ ಒಂದ್ ಸಣ್ಣ ತಪ್ಪು ಮಾಡಿದ್ರೆ ಪನಿಷ್ಮೆಂಟ್ ವರ್ಗೂ ಹೊರಟೋಗ್ತೀರಾ? ಅದು ಅವ್ರವ್ರು ಮಾಡಿರೋ ತಪ್ಪಿನ ತೂಕದ ಮೇಲೆ ಆಧಾರವಾಗತ್ತೆ. ಈಗ ನಿನ್ಗೇನ್ ಬೇಕು? ಅವ್ರು ದುಡ್ಡು ಕೊಡ್ತೀನಿ ಅಂದ್ರು ನೀನ್ ಬೇಡ ಅಂತಿದ್ಯಾ? ಬಟ್ಟೆ ಕೊಡಿಸ್ತೀನಿ ಅಂದ್ರು ಬೇಡ ಅಂತಿದ್ಯಾ? ಸಾರಿ ಕೇಳಿದ್ರು ಅಕ್ಸೆಪ್ಟ್ ಮಾಡ್ತಿಲ್ಲ. ಮತ್ತೇನ್ ನಿನ್ ಪ್ರಾಬ್ಲಮ್ಮು? ಇವತ್ತು ನನ್ ಡ್ರೆಸ್ ಕದಿರೋಳು ನಾಳೆ ಬೇರೆ ಕದಿಯಲ್ಲ ಅಂತ ಏನ್ ಗ್ಯಾರಂಟಿ? ನರ್ತನ, ಮಮ್ಮಕ್ಕ ಆ ಥರ ಎಲ್ಲ ಮಾಡೋರಲ್ಲ. ಅವ್ರವ್ರ ಫ್ರೆಂಡ್ಸು ಅವ್ರವ್ರಿಗೆ ತುಂಬಾನೇ ಒಳ್ಳೆಯವ್ರಂತೆ. ನಾನು ಹೇಳ್ತೀನಿ, ನನ್ ಫ್ರೆಂಡ್ಸ್ ತುಂಬಾನೇ ಒಳ್ಳೆಯವರು. ಇಡೀ ಪ್ರಪಂಚದಲ್ಲಿ ನನ್ ಫ್ರೆಂಡ್ಸ್ ನ ಬಿಟ್ರೆ ಬೇರೆ ಯಾರು ಒಳ್ಳೆಯವರೇ ಇಲ್ಲ ಅಂತ. ಅದನ್ನ ನೀವೆಲ್ಲ ಒಪ್ಕೋತೀರಾ? ಅವ್ರವ್ರ ಫ್ರೆಂಡ್ಸು ಅವ್ರವ್ರಿಗೆ ಹೆಚ್ಚು. ಇಲ್ಲ, ಇನ್ಯಾವತ್ತೂ ಹಿಂಗ್ ಮಾಡಂಗಿಲ್ಲ. ಇದೊಂದ್ಸರಿ ದಯವಿಟ್ಟು ಕ್ಷಮಿಸ್ರಿ. ನರ್ತನ, ಇನ್ನೇನ್ ಮತ್ತೆ? ಇನ್ಮೇಲ್ ಹಿಂಗ್ ಮಾಡಲ್ಲ ಅಂತ ಹೇಳ್ತಿದ್ದಾಳಲ್ವಾ? ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಹೋಗಿ ಕೆಲ್ಸ ನೋಡ್ಕೊಳ್ಳಿ. ಹೋಗಿ ಅಂದೆ. ಒಂದ್ ನಿಮಿಷ ಮೈನಾ, ಈಗ ನಿನ್ನ ಆರೋಗ್ಯ ಹೇಗಿದೆ? ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನಿಲ್ಲ ಮೇಡಮ್, ಆರಾಮಾಗೇವ್ನಿ. ಮೈನಾ, ನಿಮ್ಮಪ್ಪ ನನಗೆ ಕಾಲ್ ಮಾಡ್ತಿದ್ದಾರೆ. ಕೇಳ್ತೀನಿರು. ಹಲೋ, ಹೇಳಿ ಅಣ್ಣ. ಹಲೋ ಮೇಡಮ್ ಅವರು, ಚೆನ್ನಾಗಿದ್ದೀರಾ? ಹಾ, ನಾನ್ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಮೈನಾಗ್ ಫೋನ್ ಮಾಡಿದೆ, ಅದ್ಯಾಕೆ ಅವಳು ಫೋನೇ ತಗೋತಾ ಇಲ್ಲ. ಅದಕ್ಕೆ ನಿಮಗ್ ಫೋನ್ ಮಾಡಿದೆ. ಅವಳು ಹಾಸ್ಟೆಲಾಗ ಅವಳ? ಹಾ, ಇದ್ದಾಳೆ, ನನ್ ಜೊತೆನೆ ಮಾತಾಡ್ತಿದ್ದಾಳೆ. ಒಸಿ ಫೋನ್ ಕೊಡ್ತೀರಾ? ಕೊಡ್ತೀನಿ ರೀ. ತಗೋ ಮೈನಾ, ಮಾತಾಡು. ಮೈನಾ, ಫೋನ್ ಆಮೇಲೆ ತಂದ್ಕೊಡು. ಅಪ್ಪಯ್ಯ. ಕುಸೆ, ಅಪ್ಪಯ್ಯ, ಹೇಳಿ ಅಪ್ಪಯ್ಯ. ಕುಸೆ, ಈಗೊಂದ್ ಸ್ವಲ್ಪ ಹೊತ್ತಿಗೆ ಕೃಷ್ಣ ಬಂದ್ಬಿಟ್ಟು ಹೋದ. ನೀನೇನೋ ಕ್ಷಮೆ ಕೇಳಿದೀಯಂತೆ. ಅದಕ್ಕೆ ಹೋಗ್ಲಿ, ನೀವು ಮದುವೆ ಮಾಡ್ಕೊಳ್ಳಿ, ಮಂಟಪ ಬಿಟ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋದ. ನನ್ನ ಮಗಳು ನಿನ್ನ ಹತ್ರ ಏನು ಕ್ಷಮೆ ಕೇಳಿರಕ್ಕಿಲ್ಲ ಅಂತ 7 ಕಳ್ಸಿವ್ನ ಅವನಿಗೆ. ನನ್ ಗೊತ್ತು ನೀನ್ ಹಂಗ್ ಮಾಡಿರಕ್ಕಿಲ್ಲ ಅಂತ. ಆದ್ರೂ ಅವನು ಸುಮ್ನೆ ಮಂಟಪ ಬಿಟ್ಕೊಡಕ್ಕಿಲ್ಲ. ಏನೂ ಐತೆ. ಅದಕ್ಕೆ ನಿನ್ಗೆ ಫೋನ್ ಮಾಡಿದೆ. ಕೂಸೆ, ಏನಾಯ್ತವ? ನೀನೇನಾದ್ರೂ ಫೋನ್ ಮಾಡಿ ಉಗ್ದಿಯಾ ಅವನಿಗೆ? ಗೊತ್ತು ನನ್ಗೆ ನೀನು ಉಗ್ದಿರ್ತೀಯ ಅಂತ.
ಅದಕ್ಕೆ ಎದುರುಕೊಂಡು ಓಡ್ ಬಂದು ಹೇಳವನೆ ನನಗೆ. ಹೌದ್ ತಾನೆ ಕಣವ? ಇಲ್ಲ ಅಪ್ಪಯ್ಯ, ಆ ಕೃಷ್ಣ ಹೇಳಿದ್ ನಿಜ. ನಾನು ಅವನ ಹತ್ರ ಕ್ಷಮೆ ಕೇಳಿದೆ. ಲೇ ಮೈನಾ, ನೀನ್ಯಾಕೆ ಅವನ ಹತ್ರ ಸಮಯ ಕೇಳಕ್ ಹೋಗಿದ್ದೆ? ಅಲ್ವೇ, ಅವನೇನ್ ನಮ್ಗ್ ಧರ್ಮಕ್ ಬಿಟ್ಕೊಡ್ತಾವನ? ಮುಂಚಿತವಾಗಿ ನಾವು ದುಡ್ಡು ಕಟ್ಟಿಲ್ವಾ? ಹಂಗೂ ಅವನೇನಾರು ತಕರಾರು ಮಾಡಿದ್ರೆ ಪಂಚಾಯತಿಗೆ ಸೇರಿಸಿ ಸರಿಯಾಗಿ ಮಂಗಳಾರತಿ ಮಾಡ್ತಿದ್ವಿ. ಮೌ, ಹೋಗ್ಲಿ ಬಿಡಮ್ಮ, ಈಗೇನ್ ಮಾಡಕ್ಕಾಯ್ತದೆ? ಏನಾದ್ರೂ ಮುಳುಗೋಯ್ತಾ? ಹಂಗಲ್ಲ ಕಣವ. ಅಪ್ಪಯ್ಯ, ನನ್ಗೀಗ ನನ್ನ ಪ್ರತಿಷ್ಠೆ ಮುಖ್ಯ ಅಲ್ಲ, ನಮ್ಮ ಅಕ್ಕನ ಮದ್ವೆ ಆಗೋದು ಮುಖ್ಯ. ಅದಕ್ಕೋಸ್ಕರ ನಾನು ಯಾರು ಕಾಲಿಡಿಯೋಕ್ಕೂ ಸಿದ್ಧ. ಮೈನಾ, ನನಗೋಸ್ಕರ ನೀನ್ ಏನಕ್ ತಲೆ ತಗ್ಗಿಸ್ತೀಯ? ಅಪ್ಪಯ್ಯ ಹೇಳಿಲ್ವಾ ನಮ್ ತಪ್ಪಿಲ್ದೆ ಯಾರ್ ಮುಂದೆನೂ ತಲೆ ಬಾಗ್ಬಾರ್ದು ಅಂತ? ನೋಡು ಮೈನಾ, ಅಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ನನಗ್ ಬೇಕಾದ್ರೆ ಈ ಮದ್ವೆನೆ. ಇನ್ನೊಂದು ಮಾತು ಆಡ್ಕೊಡ್ದು ನೀನು. ನೋಡು, ನನ್ಗೆ ನಿನ್ ಮದ್ವೆ ಆಗೋದ್ ಮುಖ್ಯ, ನೀನ್ ಸುಖವಾಗಿರೋದ್ ಮುಖ್ಯ ಅಷ್ಟೇ. ನಾನೊಬ್ಳು ಸುಖವಾಗಿರೋದಕ್ಕೆ ನಿಮ್ಮೆಲ್ರೂ ಮರ್ಯಾದೆನೋ ಹಾಳಾಗ್ಬೇಕಾ? ಹಂಗೆಲ್ಲ ಏನೂ ಇಲ್ಲ ಕಣೆ. ನೋಡು, ನಿನ್ ಮದ್ವೆ ಸುಸೂತ್ರವಾಗಿ ನಡಿಬೇಕು. ಅದೇ ನನ್ ಗೌರವ, ಅದೇ ನನ್ ಮರ್ಯಾದೆ. ಮೈನಾ, ಒಸಿ ಹೇಳಕ್ ಕೇಳು. ರಾಧನ್ ಮದುವೆಗೋಸ್ಕರ ನೀನು ಇವ್ರ ಕಾಲು ಹಿಡಿತೀನಿ ಅನ್ನೋದು ಸರಿ ಕಣವ. ಆದ್ರೆ ದೇವ್ರ ಸ್ಥಾನದಾಗ ನಿಂತ್ಕೊಂಡು ನಮ್ ಕೆಲಸ ಮಾಡೋರ್ ಕಾಲಿಗೆ ಬಿದ್ರೆ ಸರಿ. ಪಾಪಿಗಳ ಕಾಲಿಗೆ ಸಿಗಾಕಬಾರ್ದು. ನ್ಯಾಯದ ವಿಷಯದಲ್ಲಿ ಸೂರ್ಯನಂಗಿರ್ಬೇಕು ನಾವು. ಚಂದ್ರನ್ ತರ ತಂಪಾಗಿದ್ರೆ ತುಳ್ದಾಕ್ಬಿಡ್ತಾರ ಕಣವ ನಮ್ಮನ್ನ. ಇದೇ ಕೊನೆ. ನೀನು ನಮ್ಗೆ ಹೇಳ್ದೆ ಕೇಳ್ದೆ ಇಂಥ ಕೆಲಸ ಎಲ್ಲ ಮಾಡಬಾರ್ದು. ಹ್ಞೂ ಕಣಮ್ಮ, ಇನ್ ಯಾವತ್ತೂ ಈ ತರ ಮಾಡಲ್ಲ ಬಿಡು. ಸದ್ಯಕ್ಕೆ ಮಂಟಪದ ಕೆಲ್ಸ ಬಗೆಹರಿತಲ್ವಾ? ಇನ್ ಮುಂದಿನ ಕೆಲ್ಸ ನೀವ್ ನೋಡ್ಕೊಳ್ಳಿ. ನಿಂಗೆ ಗೊತ್ತಾಯ್ತದೆ, ನೀ ಕೆಲ್ಸಕ್ಕೆ ಹೋಗವ. ನಾನು ಆಮೇಲೆ ಮತ್ತೆ ಮಾಡ್ತೀನಿ. ಹಾ ಹಾ. ಗುಡ್ ಮಾರ್ನಿಂಗ್ ಮೇಡಮ್. ಬರಕ್ ಹೇಳಿದ್ರಲ್ಲ? ನಿಮ್ಗೆ ರೈಟ್ ಹ್ಯಾಂಡ್ ಆಗಿ ಬೈರ ಅಂತ ಒಬ್ಬ ಇದ್ದ ಅಲ್ವಾ, ನೆನ್ಪಿದ್ಯಾ? ನೆನ್ಪಿದೆ ಮೇಡಮ್. ಅದೇ ಆ ಧ್ರುವ ಮತ್ತೆ ಮೈನಾ ಚಪ್ಲಿಲ್ ಹೊಡೆದು ಆಚೆ ಓಡಿಸಿದ್ರಲ್ಲ, ಅವನೇ ತಾನೇ? ಅವನೀಗ ನಿಮ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾನಾ? ಇಲ್ಲ ಮೇಡಮ್, ಒಂದ್ 2-3 ಸಲ ಕಾಲ್ ಮಾಡಿದ್ದ, ನಾನೇ ಪಿಕ್ ಮಾಡ್ಲಿಲ್ಲ. ಯಾಕೆ ಮೇಡಮ್? ಅವನು ಬೇರೆ ಯಾವ ವಿಚಾರದಲ್ಲಿ ತಪ್ಪು ಮಾಡಿದ್ರು ನಾನು ಅವನ್ನ ಕ್ಷಮಿಸ್ಬಿಡ್ತಿದ್ದೆ. ಆದ್ರೆ ಅವನು ತಪ್ಪು ಮಾಡಿದ್ದು ಹೆಣ್ಮಕ್ಳು ವಿಚಾರದಲ್ಲಿ. ನಾನು ಅವನ್ನ ಕ್ಷಮಿಸಿ ಮಾತಾಡ್ದೆ ಅಂತ ಇಟ್ಕೊಳ್ಳಿ, ನೋಡ್ದವರು ಇವನು ಅವನ ಜೊತೆ ಇನ್ನೂ ಟಚ್ ಅಲ್ಲಿ ಇದ್ದಾನೆ ಅಂತ ಅನ್ಕೋತಾರೆ. ನನ್ನ ರೆಪ್ಯುಟೇಷನ್ ಹಾಳಾಗುತ್ತೆ ಮೇಡಮ್. ಅದು ಅಲ್ಲದೆ ಅವನ ಅವಶ್ಯಕತೆ ನಮ್ಗೇನಿದೆ ಮೇಡಮ್, ಅದಕ್ಕೆ ಬಿಟ್ಟಾಕ್ತೆ. ಅವನ ಅವಶ್ಯಕತೆ ನಿಮ್ಗಿಲ್ದೆ ಇರ್ಬೋದು ಬಾಲರಾಜ್, ಆದ್ರೆ ಆ ಮೈನಾಗಿದೆ. ಮೈನಾಗ? ಅವನಿಂದ ಅವಳಿಗೇನಾಗ್ಬೇಕಾಗಿದೆ ಮೇಡಮ್? ಮೈನಾ ಮಮ್ಮನ ಚೂ ಬಿಟ್ಟು ಪುಷ್ಪಕ್ ಹತ್ರ ಸಿಲ್ವರ್ ಜೂಬ್ಲಿ ಫಂಕ್ಷನ್ ವಿಡಿಯೋ ಯಾಕೆ ತರ್ಸಿದ್ಲು ಅಂತ ಗೊತ್ತಾ? ಯಾಕೆ? ಸಿಲ್ವರ್ ಜೂಬ್ಲಿ ಫಂಕ್ಷನ್ ಅಲ್ಲಿ ಏನೋ ತಪ್ಪು ನಡೆದಿದೆ ಅಂತ ಅವಳಿಗೆ ಡೌಟ್ ಬಂದಿದೆ. ಅದನ್ನ ಕಂಡು ಹಿಡಿಯೋಕೋಸ್ಕರ ಅವಳಿ ಪ್ರಯತ್ನ ಎಲ್ಲ ಮಾಡ್ತಾ ಇದ್ದಾಳೆ. ಈಗ ಯಾಕೆ ಅವಳಿಗೆ ಡೌಟ್ ಬರ್ತಿದೆ? ಯಾಕಂದ್ರೆ ಅವಳಿಗ